ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ನಟ ಯಶ್ ತಾಯಿ ಮತ್ತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ನಿವೇಶನ ಮಾಲೀಕನಿಗೆ ಚರ್ಚೆಗೆ ಬರುವಂತೆ ಪುಷ್ಪ ಸವಾಲ್ ಹಾಕಿದ್ದಾರೆ. ಪುಷ್ಪ ಅವರ ಸವಾಲ್ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ತಮ್ಮ ಮನೆಯ ಬಳಿಯ ಖಾಲಿ ನಿವೇಶನ ವಿಚಾರವಾಗಿ ಪ್ಯಾನ್ ಇಂಡಿಯಾ ನಟ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಮತ್ತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ನಿವೇಶನದ ಮಾಲೀಕತ್ವದ ವಿಚಾರವಾಗಿ ಮತ್ತೆ ಜಟಾಪಟಿ ಹೊರಬಿದ್ದಿದೆ. ಯಶ್ ತಾಯಿ ಪುಷ್ಪ ಅವರು ತಮ್ಮ ಮನೆ ಬಳಿಯ ಕಾಂಪೌಂಡ್ ಅನ್ನ ಕೆಡವಿಸಿದ್ದ ಮಾಲೀಕನ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀನು ದಾಖಲೆ ಸಮೇತ ಚರ್ಚೆಗೆ ಬಾ, ನಾನು ಬರ್ತೀನಿ, ಅಲ್ಲಿ ನೋಡೋಣ ಯಾರದ್ದು ಸರಿ ಯಾರದ್ದು ತಪ್ಪು ಅಂತ ಪುಷ್ಪ ನಿವೇಶನ ಮಾಲೀಕರಿಗೆ ಸವಾಲ್ ಹಾಕಿದ. ಸೈಟ್ ಬಳಿ ಆಗಮಿಸಿರುವ ಯಶ್ ತಾಯಿ ಪುಷ್ಪ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ರು. ಇದೇ ವೇಳೆ ಸೈಟ್ ಬಳಿ ಜಿಪಿಎ ಹೋಲ್ಡರ್ ದೇವರಾಜು ಕೂಡ ಆಗಮಿಸಿದ್ರು. ದೇವರಾಜುಗೆ ದಾಖಲೆ ತೋರಿಸುವಂತೆ ಪುಷ್ಪ ಕೇಳಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ಕೂಡ ಶುರುವಾಗಿದೆ. ಮೊದಲು ದಾಖಲೆಗಳನ್ನ ನೀಡು, ನನ್ನ ಮಗ ಸೆಲೆಬ್ರಿಟಿ, ನಾನಲ್ಲ, ನಾನು ಇದೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವಳು, ಸೈಟ್ ಒಳಗೆ ಕಾಲಿಡಬೇಡ ಅಂತ ಪುಷ್ಪ ಏರು ಧ್ವನಿಯಲ್ಲೇ ಗುಡುಗಿದ್ದಾರೆ. ನೀವು ಈ ರೀತಿ ಮಾತನಾಡಬಾರದು ಅಂತ ದೇವರಾಜ್ ಹೇಳಿದ್ದಾರೆ. ಅಕ್ರಮ ಕಾಂಪೌಂಡ್ ನಿರ್ಮಾಣ ಪ್ರಕರಣದಲ್ಲಿ ನಟ ಯಶ್ ತಾಯಿ ಪುಷ್ಪಾಗೆ ಕೋರ್ಟ್ ಶಾಕ್ ಕೊಟ್ಟಿತ್ತು. ಬೇರೆಯವರ ಜಾಗದಲ್ಲಿ ನಿರ್ಮಿಸಿದ್ದಾರೆ ಎನ್ನಲಾದ ಕಾಂಪೌಂಡ್ ಅನ್ನ ಧ್ವಂಸಗೊಳಿಸಲಾಗಿತ್ತು. ಒಟ್ಟಾರೆ ಯಶ್ ತಾಯಿ ಕಿರಿಕ್ ಬಹಿರಂಗವಾಗಿದ್ದು ನಿಜವಾದ ವಿಚಾರ ಏನು ಅನ್ನೋದು ಹೊರಬೀಳಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.